ಸಿಂಹರಾಶಿ, ಈ ದಿವಸ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಡಿ, ಅದರಿಂದ ನಿಮಗೆ ಅನುಕೂಲ ಇಲ್ಲ ಅನ್ನುವಂಥದ್ದು. ಅತಿಯಾದಂತಹ ಕೋಪದ ದಿವಸ. ಸ್ವಾಭಾವಿಕವಾಗಿ ಸಿಂಹರಾಶಿಯವರಿಗೆ ಕೋಪ ಹೆಚ್ಚಿರುತ್ತೆ, ಆದರೆ ಇವತ್ತು ಅದು ತುಂಬ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಯಾವುದೋ ಔಷಧಿಯೋ ಅಥವಾ ಇನ್ಯಾವುದೋ ಮದ್ದೋ ನನಗೆ ಗೊತ್ತು ಅಂತ ಹೇಳಿ ನೀವೇ ಅದನ್ನು ಸ್ವಯಂ ವೈದ್ಯರಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು ತಪ್ಪಾಗತ್ತೆ. ಅದು ಬೇಡ ಅಂತ ಅರ್ಥ. ಹಣದ ಲೆಕ್ಕಾಚಾರದಲ್ಲಿ ವ್ಯತ್ಯಾಸಗಳಾಗಿ ಕೋಪ ಜೊತೆಗೆ ಕಿರಿಕಿರಿ ತುಂಬ ಆಗುವಂಥದ್ದಾಗತ್ತೆ. ಮಾನಸಿಕವಾದಂತಹ ಒತ್ತಡದಿಂದ ತೊಂದರೆಯನ್ನು ಅನುಭವಿಸ್ತೀರಿ. ಬದಲಾಗ್ತಾ ಇರತಕ್ಕಂತಹ ಹವಾಮಾನದಿಂದ ಶೀತ, ಜ್ವರ, ಕೆಮ್ಮು ಇತ್ಯಾದಿಗಳು ನಿಮ್ಮನ್ನು ಆರೋಗ್ಯದ ದೃಷ್ಟಿಯಿಂದ ಕಾಡಬಹುದು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಅಮೃತ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯುಃ ಕರಿಷ್ಯತಿ ಎಂಬುದಾಗಿ 11 ಬಾರಿ ಪಠನೆಯನ್ನು ಮಾಡಿ, ಜೊತೆಗೆ ಅಮೃತ ಮೃತ್ಯುಂಜಯ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕನ್ಯಾರಾಶಿ, ಹಣಕಾಸಿನ ವಿಚಾರ ಬಂದರೆ ವಿಷಯ ತುಂಬ ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ. ದುಡ್ಡು ಕಾಸು ಅಂತಂದರೆ ಎಲ್ಲವೂ ಕೂಡ ವ್ಯತ್ಯಾಸಗಳು ಆಗ್ತಕ್ಕಂಥದ್ದಾಗತ್ತೆ. ಹೊಸ ಕೆಲಸದಲ್ಲಿ ಆಸಕ್ತಿ ಬರುತ್ತೆ, ಮಾಡುವಂತಹ ಧೈರ್ಯ ಮಾತ್ರ ಇರೋದಿಲ್ಲ. ಬೇರೆ ಯಾರಾದರೂ ನನ್ನ ಕೆಲಸವನ್ನು ಮಾಡಿಕೊಟ್ಬಿಟ್ರೆ ನನಗೆ ಅನುಕೂಲ ಆಗುತ್ತೆ ಎನ್ನುವಂತಹ ಮನಸ್ಥಿತಿಯಲ್ಲಿರ್ತೀರಿ. ಇಂತಹ ಕೀಳರಿಮೆ ಇದ್ದಾಗ ಯಾರು ನಿಮ್ಮ ಸಹಾಯಕ್ಕೆ ಬಂದಾರು ಅನ್ನುವಂಥದ್ದನ್ನು ಗಮನಿಸಿ. ವೈಯಕ್ತಿಕವಾದಂತಹ ಸಂಬಂಧದಲ್ಲಿ ಗಟ್ಟಿತನ ಇರಬೇಕು. ಬೇರೆ ಯಾರ ಜೊತೆಯಲ್ಲೂ ಕೂಡ ನಮ್ಮ ವಿಶ್ವಾಸ ಹೀಗೇ ಉಳ್ಕೋಬೇಕು ಅನ್ನೋದಾದರೆ ನೀವು ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಬೇಕಾಗತ್ತೆ. ನಾವು ಹೇಗೆ ಎಲ್ಲವನ್ನ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸ್ತೀವೋ ಹಾಗೇ ಬೇರೆಯವರೂ ಕೂಡ ಅಂತ ಹೇಳಿ ತಿಳ್ಕೊಳ್ಬೇಕಾದಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಕ್ಕುವಂತಹ ನಿರೀಕ್ಷೆ ಇರುತ್ತೆ, ಆದರೆ ಅದು ಹುಸಿಯಾಗುವ ಸಾಧ್ಯತೆಗಳೇ ಹೆಚ್ಚು ಅಂತ ಹೇಳಿ ತಿಳಿಬೇಕು. ಕುಟುಂಬಕ್ಕೆ ಸಮಯವನ್ನು ನೀಡೋದಕ್ಕೆ ನಿಮಗೆ ಅವಕಾಶ ಕಡಿಮೆ. ನಿಮ್ಮದೇ ವೈಯಕ್ತಿಕವಾದಂತಹ ಯಾವುದೋ ಜೀವನದಲ್ಲಿ ನೀವು ಇರ್ತೀರಿ ಅನ್ನುವಂಥದ್ದು. ಜವಾಬ್ದಾರಿ ಹೆಚ್ಚಾಗತ್ತೆ, ಆತಂಕಗಳು ಪ್ರಾರಂಭವಾಗುತ್ತೆ. ಮಾಡಬೇಕಾದಂತಹ ಕರ್ತವ್ಯಗಳು ಇನ್ನೂ ಬೇಕಾದಷ್ಟಿದೆ ಅನ್ನುವಂಥದ್ದು ಜ್ಞಾಪಕಕ್ಕೆ ಬಂದಾಗ, ಕಣ್ಣೆದುರುಗಡೆ ಕಾಣುವಾಗ ಒಂದು ರೀತಿಯ ಆತಂಕ, ಭಯಗಳು ಸೃಷ್ಟಿಯಾಗುವಂಥದ್ದು. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಸಹೋದ್ಯೋಗಿಗಳ ಜೊತೆಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕು. ಅಲ್ಲಿ ನಿಮ್ಮ ಅಶಿಸ್ತೇನಾದರೂ ಆದರೆ ಆದಷ್ಟು ಕೀಳಾಗಿ ಜನ ನಿಮ್ಮನ್ನು ನೋಡ್ತಕ್ಕಂಥದ್ದು, ಅಗೌರವ ಮಾಡ್ತಕ್ಕಂಥದ್ದು, ನಿಮ್ಮ ಮಾತಿಗೆ ನಿಮ್ಮ ಸ್ಥಾನಕ್ಕೆ ಬೆಲೆಯನ್ನು ಕೊಡದೇ ಇರತಕ್ಕಂಥದ್ದಾಗತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಕೆಲಸದ ಒತ್ತಡ ತುಂಬ ಇರುತ್ತೆ, ಅದನ್ನು ನಿಭಾಯಿಸ್ತಕ್ಕಂತಹ ಸಾಮರ್ಥ್ಯ ನಿಮಗಿದೆ. ಆದರೂ ಕೂಡ ಯಾವುದನ್ನು ತಪ್ಪು ಮಾರ್ಗದಲ್ಲೋ ಅಥವಾ ಬೇರೆ ರೀತಿಯಲ್ಲೋ ನಡೆಸ್ಕೊಳ್ಬಾರ್ದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸಮಯಾಭಾವ ಅಂತ ಹೇಳಿ ಅನ್ನಿಸ್ಬೋದು. ಅಷ್ಟು ಒತ್ತಡಗಳು, ಅಷ್ಟು ಕೆಲಸಗಳು ನಿಮಗಿರುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ 24 ಗಂಟೆನೇ ಅಲ್ವೇ ದಿವಸಕ್ಕೆ ಅನ್ನುವಂಥದ್ದನ್ನು ಗಮನಿಸಿಕೊಂಡು ನಮ್ಮ ಕೆಲಸವನ್ನು ಸರಿಯಾದಂತಹ ರೀತಿಯಲ್ಲಿ ನಾವು ಯೋಜನೆ ಮಾಡಿಕೊಳ್ಬೇಕು. ಪ್ಲ್ಯಾಂಡ್ ಆಗಿ ಮಾಡುವಂತಹ ಕೆಲಸಗಳು ನಮಗೆ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ವಿಶ್ರಾಂತಿಯ ಅಗತ್ಯತೆ ತುಂಬ ಕಾಣ್ತಾ ಇದೆ. ಅಷ್ಟೊಂದು ಪರಿಶ್ರಮ ಪಟ್ಟು ಮಾಡಬೇಕಾದಂತಹ ಕೆಲಸಗಳು ಇರುತ್ತೆ ಅನ್ನುವಂಥದ್ದು. ಹೃದ್ರೋಗಿಗಳಿಗೆ ತೊಂದರೆ ಆಗಬಹುದು, ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ಹೊಸ ಕೆಲಸಗಳಿಗೆ ಮುಂದಾಗಬೇಡಿ. ಆ ಕೆಲಸಗಳಿಂದ ನಿಮಗೆ ಪ್ರಯೋಜನ ಕಡಿಮೆ, ಇವತ್ತು ನಷ್ಟಕ್ಕೆ ಅದು ದಾರಿ ಅನ್ನುವಂಥದ್ದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಬ್ರಹ್ಮಸ್ವರೂಪಮುದಯೇ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ತ್ರೈಮೂರ್ತಿರ್ದಿವಾಕರ ಎಂಬುದಾಗಿ ಪೂರ್ವ ದಿಕ್ಕಿಗೆ ತಿರುಗಿ ನಿಂತುಕೊಂಡು, ಸೂರ್ಯ ಹುಟ್ಟುವ ದಿಕ್ಕಿಗೆ ತಿರುಗಿ ನಿಂತುಕೊಂಡು 12 ಬಾರಿ ಪಠನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಜೀವನ ಸಾಮರಸ್ಯದಿಂದ ಕೂಡಿರುತ್ತೆ. ಪ್ರತಿ ಕ್ಷಣಕ್ಕೂ ಬದಲಾಗ್ತಕ್ಕಂತಹ ಮನಸ್ಥಿತಿ ಏನೋ ಒಂದು ರೀತಿಯಲ್ಲಿ ನಿಮ್ಮ ನಿಗ್ರಹಕ್ಕೆ, ನಿಮ್ಮ ಹಿಡಿತಕ್ಕೆ, ನಿಮ್ಮ ಹತೋಟಿಗೆ ಬರುತ್ತೆ. ಮನಸ್ಸು ಹೇಳಿದ ಹಾಗೆ ಕೇಳಬೇಕಾದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಹಾಗಾಗಿ ಯಾವುದರಲ್ಲಾದರೂ ಕೂಡ ಗೆಲುವು ಅನ್ನೋದು ಇದ್ದರೆ ಆತ್ಮವಿಶ್ವಾಸವೇ ಅದಕ್ಕೆ ಮೂಲ ಕಾರಣ, ಮುಖ್ಯ ಕಾರಣ ಅಂತ ಹೇಳಿ ತಿಳಿಬೇಕು. ಮನೆಯ ಜವಾಬ್ದಾರಿಯಲ್ಲಿ ಸಕ್ರಿಯರಾಗಿರ್ತೀರಿ. ನಿಮ್ಮ ಕರ್ತವ್ಯವನ್ನು ಏನು ಮಾಡಿ ಯಾವ ಸಂದರ್ಭದಲ್ಲಿ ಅದನ್ನು ಮುಗಿಸಬೇಕು, ಯಾವುದಕ್ಕೆ ಏನು ಆದ್ಯತೆಯನ್ನು ಕೊಡಬೇಕು, ಅದರ ಬಗ್ಗೆ ಪರಿಪೂರ್ಣವಾದಂತಹ ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಬೇರೆಯವರನ್ನ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳಿ.
ಯಾಕೆ ಅಂತಂದರೆ ನಿಮ್ಮ ಹಾಗೆ ಮನಸ್ಸು ಬೇರೆಯವರಿಗೂ ಇರುತ್ತೆ ಅನ್ನುವಂಥದ್ದು ಗೊತ್ತಾಗಬೇಕು. ಬೇರೆಯವರು ನಿಮ್ಮ ಆಶ್ರಯವನ್ನು ಅಪೇಕ್ಷೆ ಪಡಬಹುದು, ನಿರಾಕರಿಸಬೇಡಿ. ನನಗೊಂದು ಅವಕಾಶ ಮಾಡಿಕೊಡಿ, ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ, ನಿಮ್ಮ ಜೊತೆಯಲ್ಲಿ ಇರೋದಕ್ಕೆ ಅಂತ ಹೇಳಿ ಕೇಳ್ಬೋದು. ಅದು ಒಳ್ಳೆಯ ರೀತಿದಾಗಿದ್ದರೆ ನಿಮ್ಮ ಅನುಮೋದನೆ ಇರಲಿ, ನಿಮ್ಮ ಆಶ್ರಯ ಅವರಿಗೆ ಸಿಕ್ಕಲಿ, ಅವರೂ ಕೂಡ ನಿಮ್ಮ ಹೆಸರು ಹೇಳಿಕೊಂಡು ಜೀವನ ಮಾಡೋ ಹಾಗೆ ಆಗಲಿ ಅನ್ನುವಂಥದ್ದು ದೃಢ ವಿಶ್ವಾಸದಿಂದ ಬೇರೆಯವರ ಮನಸ್ಸನ್ನು ಗೆಲ್ತೀರಿ, ಬೇರೆಯವರನ್ನು ಗೆಲ್ತೀರಿ ಅನ್ನುವಂಥದ್ದು. ಅಂತಹ ದೃಢವಾದಂತಹ ನಂಬಿಕೆ ನಿಮ್ಮಲ್ಲಿ ಇನ್ನಷ್ಟು ಮತ್ತಷ್ಟು ಗಟ್ಟಿಯಾಗಬೇಕು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಅಂತಹ ಆಂಜನೇಯ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲವನ್ನೂ ಕೂಡ ಕರುಣಿಸಲಿ. ಶುಭವಾಗಿ.